ಅಧ್ಯಕ್ಷತೆ ವಹಿಸಿರುವ ನಮ್ಮ ರಾಯಚೂರು ಜಿಲ್ಲೆಯ ನೆಚ್ಚಿನ ಎಸ್.ಕೆ. ಸಾಹೇಬ್ರೆ, ಹಬ್ಬದ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿರುವ ನಮ್ಮ ರಾಯಚೂರು ಜಿಲ್ಲೆಯ ನೆಚ್ಚಿನ ಎಸ್.ಕೆ. ಸಾಹೇಬ್ರೆ, ನೋಟಿಸನ್ನು ತಮಗೆ ಸೂಚನೆಗಳನ್ನು ನೋಟಿಸ್ ನಮ್ಗೆ ನೀಡ್ತೀವಿ. ಅದರ ಪ್ರಕಾರ ನಾವು ಪಾಲನೆ ಮಾಡಬೇಕಾಗ್ತದೆ. ಕಂಬ ಸಿಗ್ನಲ್ ಲೈಟ್ ಕಂಬಗಳಿಗೆ ಅಂದರೆ ವಿದ್ಯುತ್ ಕಂಬಗಳಿಂದ ತಂದೆಗಳಿಂದ ಅನಧಿಕೃತವಾಗಿ ವಿದ್ಯುತ್ ಪಡೆಯಬಹುದು ಮತ್ತು ಸಂಬಂಧಪಟ್ಟ ಪ್ರಾಧಿಕಾರಿಗಳಿಂದ ಅಧಿಕೃತ ಲಿಖಿತ ಅನುಮತಿ ಪಡೆದು ವಿದ್ಯುತ್ ಗುತ್ತಿಗೆದಾರರಿಂದ ವಿದ್ಯುತ್ ಸಂಪರ್ಕವನ್ನು ಜೋಡಿಸಬಹುದು. ಕಳೆದ ವರ್ಷ ನಾನು ಕೂಡ ನೋಡಿದ್ದೀನಿ. ಮತ್ತೆ ಜ್ಞಾನೋದಯ ಪಡೆದ ಮಹಾಪುರುಷ ಅವರು ಮಾತಾಡ್ತಾರೆ, ನಪರೋಪರಂ ಇಟ್ಟು ಬೇಟ ಜ್ಞಾತಿ ಬಲಿ ಕಚ್ಚೆ ಕರಿಸಿ ಯಾರೋ ಸದಾ ಮೋಸ ಮಾಡಬೇಡಿ ಅಂತ ಇನ್ನೊಬ್ಬರು ಮೋಸಗೊಳಿಸ್ತಾರೆ. ಜ್ಞಾತಿ ಬಲಿ ಜ್ಞಾತಿ ಮನಿ ಪ್ರಕೃತಿ ಚೆನ್ನಾಗಿ ಕಲಿಸಿ ಅಂತಂದರೆ ಯಾರು ಇನ್ನೊಬ್ಬರನ್ನ ಧಿಕ್ಕರಿಸದೇ ಇರಲಿ, ಸವಾಲು ಹೊಡದೇ ಇರಲಿ, ಅಲ್ಲಿ ಸೌಹಾರ್ದತೆ ಇರಲಿ ಅಂತ ಬ್ಯಾರೋಸನ ಪಟ್ಟಿಗೆ ಸನ್ನೆ. ಮತ್ತೆ ಒಬ್ಬರು ಇನ್ನೊಬ್ಬರ ಬಗ್ಗೆ ಕೋಪ ಮಾತಾಡದೇ ಇರಲಿ, ದ್ವೇಷದಿಂದ ನೋಡದೇ ಇರಲಿ, ಹೊಟ್ಟೆ ಕಿತ್ತಿಂದ ಇರಲಿ. ನ್ಯಾಯ ಮನ್ಯಸ್ಸು ದುಃಖ ಮುಂಚೆ ಯಾರು ಇನ್ನೊಬ್ಬರ ಅವನತಿಯನ್ನು ಬಯಸ್ತಾ ಇರಲಿ, ಇನ್ನೊಬ್ಬರು ತೊಂದರೆ ಆಗಿರುತ್ತೆ. ಈ ನಾಲ್ಕು ಪದಗಳು ಇವತ್ತಿನ ಈ ಕಾಲಘಟ್ಟಕ್ಕೆ ತುಂಬ ಅನ್ವಯ ಇದೆ. ಇವತ್ತು ನಾವು ನಾಗರಿಕತೆಯ ಒತ್ತುದಲ್ಲಿದ್ದೀವಿ. ಮೋಸ್ಟ್ಲಿ ರಾಜ್ಯ ಏನಂತ ಗೊತ್ತಿಲ್ಲ. ಕಳೆದ ಶತಮಾನ ಹೇಳ್ತೀವಿ, ಈ ಶತಮಾನ ನೀನು ನಾವೆಲ್ಲ ಬಳಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಎಲ್ಲ ಗೊತ್ತಿದೆ, ಎಲ್ಲ ಮೊಬೈಲ್ ಹೋಲ್ಡ್ ಮಾಡಿದ್ದೀವಿ. ಪ್ರಪಂಚ ಯಾವುದೇ ಮೂಲೆ ಬೇರೆ ಆಗೋದು ವಿತಿನ್ ಸೆಕೆಂಡ್ ನಮ್ಮಗಳ ಗಮನಕ್ಕೆ ಆ ಸುದ್ದಿ ಇದೆ. ಇಂಥ ಕಾಲಘಟ್ಟದಲ್ಲಿ ಇಂಥ ಒಂದು ನಾಗರಿಕತೆಯ ಒತ್ತು ಬೆಸಗೆಯನ್ನು ವಾಸ ಮಾಡ್ತೀವಿ. ಇಲ್ಲಿ ಇಂಥ ಹಬ್ಬ ಆಚರಣೆಗಳಲ್ಲಿ ಅಥವಾ ಯಾವುದೇ ಸಂದರ್ಭಗಳಲ್ಲಿ ಸಮಾಜವನ್ನು ದೂರ ಮಾಡಬೇಕಾದ್ರೆ ನಾವು ಪ್ರತಿಯೊಬ್ಬರನ್ನ ಪ್ರತಿ ಟೈಮ್ ನಾವು ಗೌರವಿಸಬೇಕು. ಕಾನೂನು ಕೂಡ ಹೇಳುತ್ತೆ, ಕಾನೂನು ಸುಮ್ಮನೆ ಬೇಕಿರುತ್ತಷ್ಟೇ, ಕಾನೂನು ಆರಾಮಿರುತ್ತೆ. ಯಾವಾಗ ನಾವು ಅದನ್ನು ದಾಟಿದ್ರೆ ಪ್ರಕೃತಿ ಕೂಡ ಪ್ರಕೃತಿ ನೋಡಿ, ನೀವು ನದಿ ತಗೊಳ್ಳಿ, ಗಿಡಮರ ತಗೊಳ್ಳಿ, ಏನೇ ತಗೊಳ್ಳಿ, ನಿಮಗೆಲ್ಲ ಪ್ರೊವೈಡ್ ಮಾಡ್ತಾ ಹೊತ್ತು ಅದು ಯಾವುದನ್ನು ನಿಮ್ಗೆ ಹೇಳಲ್ಲ. ಯಾವ್ದಾದ್ರು ಈಗ ಮರಗಳು ಅರ್ಸ್ಕೊಂಡು ಕೊಡುತ್ತೆ, ಮಾವಿನ ಕೊಡುತ್ತೆ, ಬೇರೆ ಬೇರೆ ಗಿಡಗಳು ಹಣ್ಣು ಗಿಡಗಳು ಬೇರೆ ಬೇರೆ ಹಣ್ಣು ಕೊಡುತ್ತೆ. ಯಾವ್ದಾರು ನಮ್ಗೆ ಚಾರ್ಜ್ ಮಾಡ್ತಾವ? ಚಾರ್ಜ್ ಮಾಡಿದವ? ಚಾರ್ಜ್ ಮಾಡೋಣ ನಾವು, ಅದಕ್ಕೆ ನಾವು ಚಾರ್ಜ್ ಮಾಡಬೇಕು ಅಷ್ಟೇ. ಇಂಥ ಮನಸ್ಥಿತಿ ಮನುಷ್ಯ ಬೇಸಿಕಲಿ ಅವನ ಆಲೋಚನೆಗಳ ಮೇಲೆ ಅವಲಂಬಿತನಾಗಿರ್ತಾನೆ. ಅವನ ತಲೆಗೆ ಏನು ಆಲೋಚನೆ ಬರುತ್ತೆ, ಒಳ್ಳೆಯ ಆಲೋಚನೆ ಬಂದರೆ ನಾನು ಒಳ್ಳೆಯ ಕೆಟ್ಟ ಆಲೋಚನೆ ಬಂದರೆ ಕೆಟ್ಟ ಆಲೋಚನೆ, ಕೆಟ್ಟ ಪ್ರೊಜೆಕ್ಟ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ತಿಳಿದವರು ಹೇಳ್ತಾರೆ, ಯಾವ ತಾಯಿ ತಂದೆ ಬಂಧು ಬಾಂಧವರು ವಿದೇಶಿಗಳು ಏನೇನೇನು ಒಳ್ಳೆ ಮಾಡೋಕ್ಕಾಗೋ ಅದನ್ನು ಒಳ್ಳೆ ಮನಸ್ಸು ಮಾಡ್ತೀವಿ. ಹಾಗೆಯೇ ನಮ್ಮ ಶತ್ರು, ನಮ್ಮ ದ್ವೇಷಿ ಅಂತ ನಾವು ಯಾವಾಗ ಪರಿಗಣಿಸ್ತೀವಿ, ಅವ್ರುಗಳು ಏನೇನು ಒಳ್ಳೆ ಏನೇನು ಕೆಟ್ಟದ್ದು ಮಾಡಲಿಕ್ಕಾಗಲ್ವೋ
ಅದನ್ನು ವ್ಯಕ್ತಪಡಿಸಿ ಮಾಡ್ತೀವಿ. ಹಾಗಾಗಿ ನಮ್ಮ ಆರೋಗ್ಯಗಳನ್ನ ಒಳ್ಳೆ ದಿಕ್ಕಿನ ಹತ್ರ ತಗೊಂಡು ಹೋಗೋದು ಬಹಳ ಒಳ್ಳೆಯದು. ಕಾನೂನುಗಳು ಮಾತಾಡ್ತಾರೆ ನೋಡಿ, ಈ ಹಬ್ಬಕ್ಕೆ ಸಂಬಂಧಪಟ್ಟಾಗೆ ಇಬ್ಬರು ಎರಡು ಸಮುದಾಯದವರು ಹಬ್ಬದ ಮಧ್ಯೆ ಜ್ಞಾಪಕ ಇದೆ. ಗಣೇಶ 22 ಸ್ಟಾರ್ಟ್ ಆದ ದೇಶಗಳನ್ನ 21 ಆಚರಣೆ ಮಾಡಿ 21 ಕೊನೆ ಮಾಡ್ತೀವಿ ನಮ್ಮ ಜಿಲ್ಲೆಯಲ್ಲಿ. ಈ ಮಧ್ಯೆ ಈದ್ಗಳು ಕೂಡ ಬರ್ತಾರೆ. ಈಗ ಹಲವಾರು ಮುಖಂಡಗಳು ಮಾತಾಡಬೇಕು ನಮ್ಮ ಇದರಲ್ಲಿ ತುಂಬ ಸೌಹಾರ್ದ ಸಾಮರಸ್ಯ ಹಿಂದೆ ಇದ್ದು ಈಗಿದೆ ಅದನ್ನು ವ್ಯಕ್ತಪಡಿಸ್ತೀವಿ. ಮತ್ತು ಇದು ಮುಂದುವರಿಯಬೇಕಾಗಿದೆ. SP ಗಳು ಬರ್ತಾರೆ, DYSS ಬರ್ತಾರೆ, ಸಬ್ ಇನ್ಸ್ಪೆಕ್ಟರ್ ಬರ್ತಾರೆ, ತಹಸೀಲ್ದಾರ್ DC ಬರ್ತಾರೆ, ಎಲ್ಲ ಬರ್ತಾರೆ. ಅದೆಲ್ಲ ಬಂದು ಹೋಗೋದು ಆದ್ಮೇಲೆ ಇಲ್ಲಿರೋದು ಇಲ್ಲಿರೋದು ನೀವು ನೀವೇ ಗೌರವಿಸ್ತಾ ಸಹಕರಿಸ್ತಾ ಸೌಹಾರ್ದತೆ ಸಹಕಾರದಿಂದ ಹೋಗಬೇಕು ಅಂತ ಇಲಾಖೆ ಮತ್ತು ಸರ್ಕಾರ ಸಾರ್ವಜನಿಕ ಎಲ್ಲರಿಗೂ ಒಂದೇ. ಹಾಗಾಗಿ ಈ ನಿಟ್ಟಿನಲ್ಲಿ ಈ ಪ್ರಯಾಣ ಮುಂದುವರೆದು ಕೇಳಬೇಕು. ಈ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ನಾವು 28 ನಿಬಂಧನೆಗಳನ್ನ ಹಾಕಿದ್ದೀವಿ. ಕೆಲವೊಂದು ನಿಬಂಧನೆಗಳನ್ನ ನಮ್ಮ KSP ಧಾರವಾಡವರು ನಿಮ್ಮ ಮುಂದೆ ಹೇಳಿದ್ದಾರೆ. ಇಟ್ಟಿದ್ದಾರೆ ಅದು ಒಂದು ಕಡೆ ಅದು ಮತ್ತೆ ಮಾತಾಡೋಣ. ಮತ್ತೆ ನಿಮಗೆ ಅನಾನುಕೂಲ ಆಗೇ ಇರಲಿ ಅಂತೇಳಿ ಒಂದು ಸಿಂಗಲ್ ವಿಂಡೋ ಮಾಡಿದ್ರು. ಒಟ್ಟಿಗೆ ಪೊಲೀಸ್ ಇರ್ತಾರೆ, ಫೈರ್ ಇರ್ತಾರೆ, ಮತ್ತು ಎಲೆಕ್ಟ್ರಿಸಿಟಿ ಇರ್ತಾರೆ, ಮತ್ತು ಅಗತ್ಯ ಇಲಾಖೆಗಳು ಒಟ್ಟಿಗೆ ಇದ್ದು ನಿಮ್ಮ ಹರ್ಡಲ್ಸ್ ಅಂತ ಕೊಡಲಿಕ್ಕೆ ಹೆಲ್ಪ್ ಮಾಡ್ತೀವಿ. ಒಂದು ಮತ್ತೆ ಇದೆಲ್ಲ ಆದ್ಮೇಲೆ ಮತ್ತೆ ನೀವು ಎಕ್ಸಿಬಿಷನ್ಗೆ ಹೋಗ್ತೀವಿ ಅಂದರೆ ಪ್ರತಿಷ್ಠಾಪನೆ ಮಾಡ್ತೀವಿ. ಪ್ರತಿಷ್ಠಾಪನೆ ಮಾಡ್ತಾರೆ ನಿಮ್ಮ ಆಚರಣೆ ಏನಿದ್ದಾವೆ ನಿಬಂಧನೆಗಳು ಬರ್ತದೆ. ಕಂಪಲ್ಸರಿ ಅಲ್ಲಿ 24 ಗಂಟೆನೂ ಯಾರಾದರೂ ಒಬ್ಬರು ನಿಮ್ಮ ಹೋಗಿ ಬೇಕು. ಯಾಕೆಂದರೆ ಗಣೇಶ ಕೂರಿಸಿ ಯಾರಿದ್ರೆ ಜವಾಬ್ದಾರಿ ಯಾರು? ಅದನ್ನ ಇರಬಾರ್ದು. ಯಾರೋ ಇರಬೇಕು ಕಂಪಲ್ಸರಿ. ನೀವು 4 ಗಂಟೆ ಮತ್ತೆ ಇಡೀ ನಾವೆಲ್ಲ ಮ್ಯೂಸಿಕ್ ಹಾಕಿ ಅಕ್ಕಪಕ್ಕ ಮನೆ ಬರೆ ಮಾಡಿದ್ದೇವೆ. ಇದೇ ಮಾಡ್ತಾರೆ ಒಂದು ಡೆಸಿಬಲ್, ಒಂದು ಮಿನಿಮಮ್ ಡೆಸಿಬಲ್ 55-65 ಯಾವ್ದಿದೆ ನಮ್ಮ ರೇಟ್ ಅಷ್ಟೇ. ನೀವು ನಾನು ಉಲ್ಲಂಘನೆ ಮಾಡದೆ ಅನುಸರಣೆ ಮಾಡಿದ್ರೆ ಎಲ್ಲರೂ ಒಳ್ಳೆಯದು. ಒಟ್ಟಾಗಿ ಆಫ್ ಮಾಡಿ ಮತ್ತು ನಾಳೆ ಮಾಡಿ. ಪರಿಸರ ತುಂಬ ಹಾಳು ಮಾಡಿ ನಾವು ನದಿ ನೀರು ಡೆವಲಪ್ ಬೇಕಾಯ್ತು. ನಾವು ಎಷ್ಟು ಊರುಗಳಲ್ಲಿ ನಿರ್ಗಂಟ ಮಹಾನಗರಗಳು ಮಹಾನಗರಗಳಲ್ಲಿ ಗಾಳಿ ಕೂಡ ಹೋಗಿದೆ. ಫುಡ್ಡಂತೂ ನಿಮಗೆ ಗೊತ್ತು, ಯಾವುದೇ ಒಂದು ಬೆಳೆಗಳಿಗೆ ನಾವು ಕ್ರಿಮಿನಾಶಕ ಸಿಂಪಡಣೆ ಮಾಡದೆ ನಾವದು ಬೆಳೆಗೆ ಹೋಗಿದ್ದಾವೆ. ಅಲ್ಲೂ ಕೂಡ ಹ್ಯೂಮನ್ ಬಾಡಿಗೆ ಪಾಯ್ಸನ್ ಕಾಂಟ್ಯಾಕ್ಟ್ಸ್ ಹೇಳ್ತಾರೆ. ಬಾಡಿ ಪಾಯ್ಸನ್ ಕಾಂಟ್ಯಾಕ್ಟ್ಸ್ ಏನಾಗುತ್ತೆ? ಬಾಡಿ ಅಸಿಡಿಕ್ ಆಗುತ್ತೆ. ಬಾಡಿ ಅಸಿಡಿಕ್ ಮಾರ್ಗ ಬದಲಾಯಿಸುವಂಥ ಆಲೋಚನೆ ಮಾಡೋಕ್ಕಾಗಲ್ಲ. ಇಲ್ಲಿ ನಿಮಗೆ ಅವಕಾಶ ಇದೆ, ದಯಮಾಡಿ ಮೇಲೆ ಮುಂದುವರೆದಿ. ಮತ್ತೆ ಎರಡು ಸಮುದಾಯದವರು ಯಾರೇ ಇಬ್ಬರು ಸಮುದಾಯ ಮಾತಾಡಿದ್ದಾರೆ. ನಿಮ್ಮಲ್ಲಿ ಅನ್ಯತೆ ಹಿಂದೆ ಇಬ್ಬರು ಇವತ್ತಾಗಿದೆ. ಮುಂದೆ ಯಾರು ಎಸ್ ಪಿ ಬಗ್ಗೆ ಯಾರು ಡಿ ಸಿ ಬಗ್ಗೆ ದಯಮಾಡಿ ಇದನ್ನು ನಿರಂತರವಾಗಿ ಮುಂದುವರಿಸ್ಬಿಟ್ಟು ಹೋಗಿ. ಈ ನಿಬಂಧನೆಗಳನ್ನ ನೀವು ಅನುಮತಿ ಹೋದಾಗ ನಿಮಗೆ ಅದರ ಒಂದು ಪ್ರತಿ ಕೊಟ್ಟು
ಒಂದು ಮುಚ್ಚಳಿಕೆ ಬಳಸ್ಕೊತಾರೆ. ಈ ಜನರಿಗೆ ನಮ್ಮ ಇಲ್ಲಿ ಯಾವುದೇ ಕಾರಣಕ್ಕೂ ಡಿಜೆನೂ ಅಷ್ಟೇ ಅದು ತುಂಬ ಮಿನಿಮೈಸ್ ಮಾಡಿ 1-2 ಬಾಕ್ಸ್ ಯೂಸ್ ಮಾಡಿ. ನೀವು ಕಂಪ್ಲೀಟ್ ಏನು ಟ್ರೈ ಮಾಡ್ಕೊಂಡು ಹೋಗಿದ್ದ ಹೇಳಲ್ಲ. ಬಟ್ ಇನ್ನೊಂದು ಈ ನ್ಯಾಚುರಲಿ ಲಾಸ್ಟ್ ಟೈಮ್ ಹಿಂದೂ ಮಾಡ್ಕೊಂಡು ಮಾಡಬಹುದು. ಈ ಡೋರು ಮತ್ತು ಈ ಸಾಂಸ್ಕೃತಿಕ ಮುಖಾಂತರ ಮಾಡಬಹುದು. ಆ ಥರ ಮಾಡ್ಬೋದಾ ಯೋಚನೆ ತುಂಬ ಅನುಕೂಲ ಆಗುತ್ತೆ. ಮತ್ತೆ ರಸ್ತೆಗೆ ಅಡ್ಡ ರೀತಿಯಲ್ಲೂ ಕೂಡ ಪಾರ್ಕ್ ಮಾಡ್ಕೊಬೇಡಿ. ಯಾಕಂದರೆ ಆಂಬುಲೆನ್ಸ್ ಹೋಗ್ತಾ ಇರ್ತವೆ ಮತ್ತು ಎಮರ್ಜೆನ್ಸಿ ಸರ್ವಿಸ್ ವೆಹಿಕಲ್ಸ್ ಓಡಾಡ್ತಾ ಇರ್ತವೆ. ಮತ್ತು ಲೈಟಿಂಗ್ಸು ಸಪೋಸ್ ಎಲೆಕ್ಟ್ರಿಸಿಟಿ ಓದದ ಸಂದರ್ಭಗಳಲ್ಲಿ ಒಂದು ಆಲ್ಟರ್ನೇಟಿವ್ ಏನೊಂದು ಮಾಡ್ಕೊಳ್ಳಿ. ಮತ್ತೆ ವಿಸರ್ಜನಾ ಸ್ಥಳಗಳು ಅಷ್ಟೇ. ವಿಸರ್ಜನಾ ಸ್ಥಳದಲ್ಲಿ ನಿಮ್ಗೆ ಆಡಳಿತ ಸುಗಮವಾಗಿ ವಿಸರ್ಜನೆ ಮಾಡಲಿಕ್ಕೆ ಏನು ಹೇಳ್ಕೊಡ್ಬೇಕು ಎಲ್ಲ ಮಾಡ್ತಾರೆ. ನೀವು ಒಂದಾದ್ರೂ ಒಬ್ಬರು ಹೋಗೋದು ಊಟಕ್ಕೆ ಹೋಗಿ ನೋಟಿಸನ್ನು ತಮಗೆ ಸೂಚನೆಗಳಿಂದ ನೋಟಿಸ್ ನಮ್ಗೆ ನೀಡ್ತೀವಿ. ಅದರ ಪ್ರಕಾರ ನಾವು ಅದರ ಪಾಲನೆ ಮಾಡಬೇಕಾಗ್ತದೆ. ಒಟ್ಟೊಟ್ಟಿಗೆ ಬರ್ತಾ ಇದ್ದಾರೆ. ನಿಯಮದ ಪ್ರಕಾರ ಪ್ರತಿ ವರ್ಷವೂ ಕೂಡ ನಾವೊಂದು ಶಾಂತಿ ಸಭೆಯನ್ನು ಹಮ್ಮಿಕೊಳ್ತಾ ಇರ್ತೇವೆ. ಇದಕ್ಕೂ ಮುಂಚೆ ಸಾಕಷ್ಟು ಎಲ್ಲ ಮಂಡಳಿಯ ಸದಸ್ಯರನ್ನ ಪದಾಧಿಕಾರಿಗಳು ಈಗಾಗಲೇ ಸಭೆಗಳನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ನಾವೆಲ್ಲರೂ ತಿಳಿದಿರುವಂತೆ ನಾನು ಕೂಡ ಇಲ್ಲಿ ಬಂದು 2 ವರ್ಷ ಆಯಿತು. ನಾನು ಈಗ 2 ಗಣೇಶ ಹಬ್ಬಗಳನ್ನ ಆಲ್ರೆಡಿ ಬಂದೋಬಸ್ತುಗಳನ್ನು ಮಾಡಿದ್ದೀನಿ. ಸಿಂಧೂರು ನಗರ, ಸಿಂಧೂರು ತಾಲೂಕು ಇದು ಶಾಂತಿ ಮತ್ತು ಸೌಹಾರ್ದತೆಗೆ ಹೆಸರಾದ ಜಾಗ. ಅದು ತಮಗೆಲ್ಲರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ಮುಂದೂ ಸಹ ಅದೇ ನಾವು ಮುಂದುವರಿಸ್ಕೊಂಡು ಹೋಗೋಣ ಅಂತ ತಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ವರ್ಷ ಗಣೇಶ ಚತುರ್ಥಿ ದಿನಾಂಕ 27ರಂದು ಪ್ರಾರಂಭವಾಗುತ್ತದೆ. ಪ್ರಾರಂಭವಾಗಿ ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡುವುದು 1ನೇ ದಿನ, 3ನೇ ದಿನ, 5ನೇ ದಿನ, 7ನೇ ದಿನ, 9ನೇ ದಿನ ಹಾಗೂ 11ನೇ ದಿನ ನಮ್ಮ ಈ ನಗರದಲ್ಲಿ ಇರುವುದು ನಮ್ಮ ಈಗಾಗಲೇ ಪಡೆದಿರುವಂಥ ಮಾಹಿತಿ ಅಂತ ತಿಳಿದುಬಂದಿದೆ. ಈಗಾಗಲೇ ತಮಗಾಗಲೇ ಹಿಂದೆ ಸಾಕಷ್ಟು ತಾವೆಲ್ಲ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ವಿ, ವಿಸರ್ಜನೆಯನ್ನು ಮಾಡಿದ್ವಿ. ಸಾಕಷ್ಟು ನಾವು ಕೂಡ ನಾವು ಕೂಡ ಸಭೆಗಳನ್ನು ಮಾಡಿದ್ವಿ. ಎಲ್ಲ ನೀತಿ ನಿಯಮಗಳು ಎಲ್ಲ ತಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ರೀತಿ ಈ ವರ್ಷವೂ ಕೂಡ ಈ ಒಂದು ಹಬ್ಬವನ್ನು ಆಚರಿಸಲಿಕ್ಕೆ ನಮ್ಮ SP ಸಾಹೇಬರು ನಮ್ಮ ಜಿಲ್ಲೆಯ ವತಿಯಿಂದ ಎಲ್ಲ ಜಿಲ್ಲೆಗೆ ಅನುಗುಣವಾಗುವಂತೆ ಒಂದು ಪಾಯಿಂಟ್ಸ್ಗಳನ್ನೆಲ್ಲ ರೆಡಿ ಮಾಡಿದಾಗ ಆ ನೋಟಿಸ್ಗಳನ್ನ ಎಲ್ಲ ಮಂಡಳಿಗೆ ನಾವು ಕೊಡ್ತಾ ಇದ್ದೀವಿ. ಅದನ್ನು ನಾವು ಪಾಲನೆ ಮಾಡಬೇಕಾದ್ರೆ ಒಂದು 25 ಪಾಯಿಂಟ್ಸ್ಗಳು ಅದರಲ್ಲಿ ಇದ್ದಾವೆ. ಮುಖ್ಯವಾಗಿ ಈ ಗಣೇಶ ನಾವೇನು ಪ್ರತಿಷ್ಠಾಪನೆ ಮಾಡ್ತೀವಿ ಆ ಜಾಗದ ಬಗ್ಗೆ, ಆಮೇಲೆ ಅದನ್ನು ತಾವು ಪ್ರತಿಷ್ಠಾಪನೆ ಮಾಡುವಂತೆ ಸಾಕಷ್ಟು ಬೇರೆ ಬೇರೆ ಇಲಾಖೆಗಳಿಂದ ಅನುಮತಿಗಳನ್ನ ಪಡೆಯಬೇಕಾಗ್ತದೆ. ಮೊದಲು ಅದು ಎಲ್ಲಿ ನೀವು ಜಾಗ ಕುದಿಸ್ತೀರಿ ಆ ಮಾಲೀಕರ ಅನುಮತಿ ಇರಬೇಕು. ಜೊತೆಗೆ ನಗರಸಭೆಯಿಂದ ಅನುಮತಿ ಪಡೆಯಬೇಕಾಗ್ತದೆ, KBಯಿಂದ ಅನುಮತಿ ಪಡೆಯಬೇಕಾಗ್ತದೆ. ಅದೇ ರೀತಿ ಫೈರ್ ಆ್ಯಂಡ್ ಸೇಫ್ಟಿ ಇಲಾಖೆಯನ್ನು ಕೂಡ ತಾವು ಅನುಮತಿಗಳನ್ನು ಪಡೆಯಬೇಕಾಗ್ತದೆ. ಇದ್ರ ಬಗ್ಗೆ ಈಗ ನಾವು ಸಿಂಗಲ್ ಎಲ್ಲ ಆಫೀಸರ್ಸ್ ಎಲ್ಲ ಡಿಸ್ಕಷನ್ ಮಾಡಿ ಒಂದು ಸಿಂಗಲ್ ವಿಂಡೋ ಪ್ರತಿ ವರ್ಷದ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ನಾವು ಮಾಡ್ತೀವಿ. ಅದರಲ್ಲಿ ತಾವೆಲ್ಲ ಯಾವ್ಯಾವ ಮಂಡಳಿಗಳಿರುತ್ತದೆ ತಾವೆಲ್ಲ ಒಂದು ಪಟ್ಟಿಯನ್ನು ಮಾಡಿಕೊಂಡು ತಾವೊಂದು 15 ಜನದ ಒಂದು ಸದಸ್ಯರ ಪಟ್ಟಿ ಮಾಡಿಕೊಂಡು ನಮ್ಮಲ್ಲಿ ಹಾಜರುಪಡಿಸಿದ್ರೆ ಅದೆಲ್ಲ ತಮ್ಮೆಲ್ಲ ಏನೇನು ಪರ್ಮಿಷನ್ ಎಲ್ಲ ತಗೊಂಡು ನೋಡಿಕೊಂಡು ತಮಗೆ ಅನುಮತಿಯನ್ನು ನೀಡಲಾಗ್ತದೆ. ಈ ಮಾರ್ಗಗಳು ಅಷ್ಟೇ ಪ್ರತಿ ವರ್ಷ ನಾವು ಏನೇನು ನಡೆಸಿದ್ವಿ ಅದೇ ಮಾರ್ಗ, ಯಾವುದೇ ಮಾರ್ಗದಲ್ಲಿ ಯಾವುದೂ ನಾವು ಬದಲಾವಣೆ ಮಾಡೋದಿಲ್ಲ.
ಮುಖ್ಯವಾಗಿ ಕೆಲವು ಈ ಗಣೇಶ ಮೂರ್ತಿಗಳನ್ನ ಕೂಡಿಸಬೇಕಾದವರು ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕಾಗ್ತದೆ. ಎಲ್ಲೆಲ್ಲಿ ತಾವು ಗಣೇಶನ ಮೂರ್ತಿ ಪೆಂಡಲ್ ಆಗ್ತದೆ ಅಲ್ಲಿ ತಾವೊಂದು ಸದಸ್ಯರ ಒಂದು ಪಟ್ಟಿ ಮಾಡ್ಕೋಬೇಕು. ಆ ಪಟ್ಟಿಯನ್ನು ನಾವು ಕೊಡಬೇಕು. ಜೊತೆಗೆ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದಿಂದ ಕೊನೆಯವರೆಗೂ ಕೂಡ ಆ ಸ್ಥಳದಲ್ಲಿ ಕಡ್ಡಾಯವಾಗಿ 3 ಜನ ಹಾಜರಿರಬೇಕಾಗ್ತದೆ. ಡೇ 24/27. ಅದನ್ನು ನೀವು ನಮಗೆ ಪಟ್ಟಿ ಕೊಡಬೇಕಲ್ಲ. ಅಂದರೆ ನೀವು ಕಡ್ಡಾಯವಾಗಿ ಒಬ್ಬರಿದ್ದರೆ ಇನ್ನೊಬ್ಬರಿಗೆ ಹೋದರೆ ಒಬ್ಬರೊಬ್ಬರು ಅಲ್ಲಿ ಇರಲೇಬೇಕು. 24 hours ನಿಮ್ಮ ವಿಸರ್ಜನೆ ಆಗುವುದು. ಅಲ್ಲಿ ಯಾವ ಪೆಂಡಲ್ ಆಗ್ತದೆ ಅಲ್ಲಿ ಎಲ್ಲ ವಿದ್ಯುತ್ ಸ್ಪರ್ಶ ಆಮೇಲೆ ಬೆಂಕಿ ಹೋಗೋರಿಗೆ ಅವಕಾಶ ಆಗುವಂತೆ ಎಲ್ಲ ನೀವು ಎಚ್ಚರಿಕೆ ವಹಿಸಬೇಕಾಗ್ತದೆ. ಫೈರ್ ಇಕ್ವಿಪ್ಮೆಂಟ್ ಇಟ್ಕೋಬೇಕು. ಜೊತೆಗೆ ಮರಳು ನೀರು ಇಂಥವ್ರು ಇಟ್ಕೋಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ವಿದ್ಯುತ್ನ ಲೈನಲ್ಲಿ ಕೆಳಗಡೆ ಎಳೆದಿರ್ತಾರೆ. ಯಾಕಂದರೆ ಮನೋರಂಜನೆ ಕಾರ್ಯಕ್ರಮವೆಲ್ಲ ಮಾಡ್ತಾ ಇರ್ತಾರೆ. ಎಲ್ಲೂ ವಿದ್ಯುತ್ ಸ್ಪರ್ಶ ಆಗೋದ್ರಲ್ಲಿ ತಾವೆಲ್ಲ ಎಚ್ಚರಿಕೆ ವಹಿಸಬೇಕಾಗ್ತದೆ. ಆಮೇಲೆ ಯಾವುದೇ ಕಾರಣಕ್ಕೂ ಬುಕ್ ಹಾಕ್ತಾರೆ, ಅದು ಬುಕ್ಕನ್ನು ಹಾಕಬಹುದು. ಇಲಾಖೆಯಲ್ಲಿ ಅನುಮತಿ ಪಡೆದು ನಿಯಮದ ಪ್ರಕಾರ ತಾವು ಅದನ್ನು ವಿದ್ಯುತ್ ಹೋಗಬೇಕಾಗ್ತದೆ. ನೆಕ್ಸ್ಟು ವಿಸರ್ಜನೆ ಮಾಡುವಾಗ ಅಲ್ಲೆಲ್ಲ ಸಾಕಷ್ಟು ಲೈಟಿಂಗ್ ವ್ಯವಸ್ಥೆ ಇರಬೇಕು. ಆಮೇಲೆ ಅಕಸ್ಮಾತ್ ತಾವೆಲ್ಲ ಇದನ್ನ ಯಾವುದು ಮನೋರಂಜನೆ ಕಾರ್ಯಕ್ರಮ ಅಂಥವೆಲ್ಲ ನಡೆಸಬೇಕಾದ್ರೆ ಅದಕ್ಕೆ ಅನುಮತಿ ಪಡಿಬೇಕಾಗ್ತದೆ. ಯಾವುದು 10 ಗಂಟೆ ಒಳಗಡೆ ಎಲ್ಲ ಕಾರ್ಯಕ್ರಮಗಳು ಮುಗಿಸ್ಬೇಕಾಗ್ತದೆ. ಅದ್ರ ಜೊತೆಗೆ ಧ್ವನಿವರ್ಧಕದ ಪರ್ಮಿಷನ್ ತಗೋಬೇಕಾಗ್ತದೆ. ಸಿಟಿಯಲ್ಲಿ ಆಗಿದ್ರೆ ಇನ್ಸ್ಪೆಕ್ಟರ್ ಕಡೆಯಿಂದ ಪಡೆಯೋದು. ಗ್ರಾಮ ಮಟ್ಟದಲ್ಲಿ ಅಂದರೆ CPI ಅವರು ಅನುಮತಿ ಪಡಿಬೇಕಾಗ್ತದೆ. ಅದು ಕಡ್ಡಾಯ. ಯಾವುದೇ ಕಾರಣಕ್ಕೂ ಅಲ್ಲಿ ಮನೋರಂಜನೆ ಕಾರ್ಯಕ್ರಮ ಆಗಲಿ ಅಥವಾ ವಿಸರ್ಜನೆ ಕಾರ್ಯಕ್ರಮ ಆಗಲಿ ಯಾವುದು ಈ ಕುಡಿದು ಅಗ್ನಿಶಾಮಕ ವಾಹನ ಆಂಬ್ಯುಲೆನ್ಸ್ ವಾಹನಗಳ ಸಂಚಾರಕ್ಕೆ ಅಡೆತಡೆ ರಸ್ತೆ ಮಧ್ಯದಲ್ಲಿ ಮಾರ್ಗವನ್ನು ನಿರ್ಮಿಸಬಹುದು. ರಸ್ತೆಗೆ ಅಡ್ಡವಾಗಿ ಕಮಾನು ರಚನೆ ಪರಿಪರಿ ಅಂದರೆ ಮಂಟಪದಲ್ಲಿ ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೆ ಮಾತ್ರ ಧ್ವನಿವರ್ಧಕ ಬಳಸಬಹುದು. ರಾತ್ರಿ 10 ಗಂಟೆಯಿಂದ 6 ಗಂಟೆಯವರೆಗೆ ಧ್ವನಿವರ್ಧಕವನ್ನು ಬಳಸಬಹುದು. ಗಣೇಶ ಮಂಟಪದಲ್ಲಿ ಮತ್ತು ಮೆರವಣಿಗೆಯಲ್ಲಿ ಜಾನ್ವಿ ಮತ್ತು DJ ಸೌಂಡ್ ಸಿಸ್ಟಮ್ ಅನ್ನು ನಿಷೇಧಿಸಲಾಗಿದೆ. ಇಂಥವು ಸ್ಪೀಕರ್ ಕಾನೂನಲ್ಲಿ ಆ ಸ್ಥಳದಲ್ಲಿ ಅಂತ ಪರಿಕರಗಳನ್ನು ಜಪ್ತಿ ಮಾಡಲಾಗುವುದು ಹಾಗೂ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಧ್ವನಿವರ್ಧಕ ಬಳಸಲು ಸಂಬಂಧಪಟ್ಟ PA ಮತ್ತು CPI ಅವರಿಂದ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕು. ಗಣೇಶ ಮಂಟಪಗಳ ಮೆರವಣಿಗೆಯಲ್ಲಿ ಅಶ್ಲೀಲ ಚಿತ್ರಗೀತೆಗಳು, ಕೋಮು ಭಾವನೆ ಕೆರಳಿಸುವ ಹಾಡು, ಘೋಷಣೆ, ಭಾಷಣಗಳನ್ನು ಬಿತ್ತರಿಸಕೂಡದು. ಇಂಥ ಕಂಡುಬಂದು ಆ ಸಂಪೂರ್ಣದಲ್ಲಿ ಜಪ್ತಿ ಮಾಡುತ್ತದೆ. 153 ಮತ್ತು 295 IPC ಅಲ್ಲಿಗೆ ಬದಲಾವಣೆ ಆಗಿದೆ. BNSಲ್ಲಿ ಅದರ ಪ್ರಕಾರ ಕ್ರಮ ಕೈಗೊಳ್ಳಲಾಗುತ್ತದೆ. ಗಣೇಶ ವಿಸರ್ಜನೆಯ ಬಳಿಕ ಟ್ಯಾಬ್ಲೆಟ್ಗಳನ್ನು ಧ್ವನಿವರ್ಧಕಗಳನ್ನು ಬಳಸತಕ್ಕದ್ದಲ್ಲ. ಗಣೇಶ ಮೂರ್ತಿಗಳನ್ನು ವೀಕ್ಷಿಸಲು ಬರುವ ಸಾರ್ವಜನಿಕರಿಂದ ಭಕ್ತಾದಿಗಳಿಂದ ಒತ್ತಾಯ ಪೂರ್ವಕವಾಗಿ ಚಂದ ವಸೂಲಿ, ಪ್ರವೇಶ ಶುಲ್ಕ, ಲಾಟರಿ ಮೂಲಕ ಹಣ ಪಡೆಯುವುದು ಸ್ವಲ್ಪ ನಿಷೇಧಿಸಲಾಗಿದೆ. ಸ್ವಯಂ ಸೇವಕರು ಗಣೇಶನನ್ನು ವೀಕ್ಷಿಸಲು ಬರುವ ಸಾರ್ವಜನಿಕರು ಮಂಟಪದ ಮುಂದೆ ಮತ್ತು ಮೆರವಣಿಗೆಯಲ್ಲಿ ಅಮಲು ಪದಾರ್ಥ ಸೇವನೆ ಮಾಡಿ ನೃತ್ಯ ಮಾಡುವುದನ್ನು ಗಣೇಶ ಮಂದಿರ ಪದಾಧಿಕಾರಿಗಳು ತಡೆಗಟ್ಟತಕ್ಕದ್ದು ಮತ್ತು ಸ್ಥಳದಲ್ಲಿರುವ ಪೊಲೀಸರ ಗಮನಕ್ಕೆ ತರುವುದು. ಗಣೇಶ ಮಂಟಪದಲ್ಲಿ ಅಥವಾ ಮೆರವಣಿಗೆಯಲ್ಲಿ ಕೋಮು ಪ್ರಚೋದಿತ ಭಿತ್ತಿಪತ್ರ, ಬ್ಯಾನರ್, ಸ್ತಬ್ಧ ಚಿತ್ರಗಳನ್ನು ಪ್ರದರ್ಶಿಸಬಹುದು. ಗಣೇಶ ಮಂಟಪದಲ್ಲಿ ಗಣೇಶ ಪ್ರತಿಷ್ಠಾಪನೆಗೊಂಡು ವಿಸರ್ಜನೆ ಆಗುವವರೆಗೆ ಈಗಾಗಲೇ ಹೇಳಿದ್ದೀನಿ 24/7 ಅಂದರೆ ಪ್ರತಿ 24 ಗಂಟೆ ಕೂಡ ತಮ್ಮ ಸ್ವಯಂ ಸೇವಕರಲ್ಲಿ ಇರಬೇಕು. ಹೆಸರು, ಮೊಬೈಲ್ ನಂಬರ್ನಲ್ಲೂ ನಮ್ಮ ಇಲಾಖೆಗೆ ಕೊಡಬೇಕಾಗ್ತದೆ. ಯಾವಾಗಲೂ ಪೊಲೀಸ್ ಠಾಣೆ, ಜಸ್ಕಾಂ, ಅಗ್ನಿಶಾಮಕ, ಆಂಬ್ಯುಲೆನ್ಸು ಇಂಥವೆಲ್ಲ ಆಮೇಲೆ ತಮ್ಮ ಸಂಘಟನಾಧಿಕಾರಿಗಳು ಯಾರಾದರೂ ಪದಾಧಿಕಾರಿಗಳು ಅವರೆಲ್ಲ ತಮ್ಮ ಹತ್ರ ಎಲ್ಲ ಮೊಬೈಲ್ ನಂಬರ್ಗಳು ಅವೆಲ್ಲ ಇರಬೇಕು. ಅದೊಂದು ಪಟ್ಟಿ ಮಾಡಿ ಅಲ್ಲಿ ಇದರಲ್ಲಿ ಒಂದು ತೂಗು ಹಾಕಿದರೆ ಅದೆಲ್ಲರೂ ಅನುಕೂಲ ಆಗ್ತದೆ. ವಿದ್ಯುತ್ ನಿಲುಗಡೆಯಾದ ಸಂದರ್ಭದಲ್ಲಿ ಜನರೇಟ್, ಪೆಟ್ರೋಲ್ಯಾಕ್ಸ್ ಅಥವಾ ಬ್ಯಾಟರಿಗಳ ಮೇಲೆ ನಡೆಯುವ ಲೈಟ್ ವ್ಯವಸ್ಥೆ ಮಾಡಿಕೊಳ್ಳತಕ್ಕದ್ದು. ಆಕಸ್ಮಿಕವಾಗಿ ಬೆಂಕಿ ಅನಾಹುತ ಸಂಭವಿಸಿದಲ್ಲಿ ಮಂಟಪದಲ್ಲಿ ಕನಿಷ್ಠ ಪ್ರಮಾಣ ಬೆಂಕಿ ನಂದಿಸುವ ಅಗ್ನಿಶಾಮಕ ಉಪಕರಣಗಳಾದ ನೀರು, ಮರಳು ಸಂಗ್ರಹಿಸಿ ಇಟ್ಟುಕೊಳ್ಳತಕ್ಕದ್ದು. ಪ್ರಥಮ ಚಿಕಿತ್ಸೆ ಕಿಟ್ಸ್ ಕೂಡ ಇದ್ದರೆ ಒಳ್ಳೆಯದು. ಗಣೇಶ ಮೂರ್ತಿಯ ಮೆರವಣಿಗೆಯಲ್ಲಿ ಪೊಲೀಸರಿಂದ ಅನುಮತಿ ಪಡೆದ ಮಾರ್ಗ ಬಿಟ್ಟು ಬೇರೆ ಮಾರ್ಗದಲ್ಲಿ ಮೆರವಣಿಗೆ ಕೊಂಡೊಯ್ಯತಕ್ಕದ್ದಲ್ಲ. ಮತ್ತು ಮೆರವಣಿಗೆ ಸಮಯದಲ್ಲಿ ಕರ್ಕಶವಾದ ವಾದ್ಯಗಳು, ಬೆಂಕಿ ಆಟಗಳನ್ನು ಪ್ರದರ್ಶಿಸಬಾರದು ಹಾಗೂ ಅಪಾಯಕಾರಿ ಆಯುಧಗಳನ್ನು ಅಂದರೆ ಕತ್ತಿ, ಖಡ್ಗ, ತರುವ, ಈಟಿ, ಮಚ್ಚಿ
ಅಪಾಯಕಾರಿ ಆಯುಧಗಳನ್ನು ಬಳಸುವುದನ್ನು ನಿಷೇಧಿಸಲಾಗಿದೆ. ಮೆರವಣಿಗೆಯು ಮಸೀದಿ, ದರ್ಗಾ, ಮಂದಿರ, ಗುಡಿ, ಚರ್ಚ್, ಬಸದಿಗಳ ಮುಂದೆ ಮೆರವಣಿಗೆ ಕಾಲದಲ್ಲಿ ದುಷ್ಕರ್ಮಿಗಳು ಹಚ್ಚುವ ಯಾವುದೇ ಸುಳ್ಳು ಸುದ್ದಿ, ಗಾಳಿ ಸುದ್ದಿಗೆ ಕಿವಿಗೊಡದೆ ಶಾಂತ ರೀತಿಯಲ್ಲಿ ಮೆರವಣಿಗೆಯನ್ನು ನಡೆಸತಕ್ಕದ್ದು. ಇದೀಗ ನಮ್ಮ ಸಿಂಧೂರು ತಾಲೂಕಿನ ತಹಸೀಲ್ದಾರ್ ಬಂದಿದ್ದಾರೆ ಕನ್ನಡ ದೇಸಾಯಿ ಅವರು ಕೂಡ ವೇದಿಕೆ ಮೇಲೆ ಸ್ವಾಗತಿಸ್ತಾ ಇದ್ದಾರೆ. ಮಹಾಮಂಡಳಿಯ ಎಲ್ಲ ಗಣೇಶ ಮಂಡಳಿ ಮತ್ತು ಟ್ಯಾಬ್ಲರ್ಗಳನ್ನು ಶಾಂತ ರೀತಿಯಲ್ಲಿ ಸಾಗುವಂತೆ ಸ್ವಯಂ ಸೇವಕರನ್ನು ಗಣೇಶ ಉತ್ಸವದ ಮಧ್ಯವರ್ತಿ ಮಹಾಮಂಡಳಿಯು ಎಲ್ಲ ಗಣೇಶ ಮಂಡಳಿ ಹಾಗೂ ಟ್ಯಾಬ್ಲರ್ಗಳ ಶಾಂತ ರೀತಿಯಲ್ಲಿ ಸಾಗುವಂತೆ ಸ್ವಯಂ ಸೇವಕರನ್ನು ಎಣಿಸಿ ಅವರಿಗೆ ಮಧ್ಯವರ್ತಿ ಮಹಾಮಂಡಳಿಯಿಂದ ಗುರುತಿನ ಚೀಟಿ ಕಾರ್ಡ್ ನೀಡತಕ್ಕದ್ದು ಮುಖ್ಯ. ಈ ಹಬ್ಬದ ಸಂದರ್ಭದಲ್ಲಿ ಎಲ್ಲ ಧಾರ್ಮಿಕ ಸಾಮಾಜಿಕ ವರ್ಗಗಳ ಜನರು ಒಟ್ಟಿಗೆ ಹಿರಿಯರು ಎಲ್ಲರಿಗೂ ನನ್ನ ನಮಸ್ಕಾರ. ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬ ಪೀಸ್ ಕಮಿಟಿ ಮೀಟಿಂಗ್ ಅಂತ ಅವೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕರೆಸಿದ್ದೀರಿ. ಎಲ್ಲರೂ ನಾವು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಯಾಕಂದರೆ ಭಾಳ ವರ್ಷದಿಂದ ಗಣೇಶ ಹಬ್ಬ ಸಿಂಧೂರಲ್ಲಿ ಮಾಡ್ತಾ ಇದ್ದಾರೆ. ನಾವು ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲ ನಾವೆಲ್ಲರೂ ಅಣ್ಣ ತಮ್ಮರು ಇದ್ದಂಗೆ ಇದ್ದೀವಿ. ಮುಂದಾದರೂ ನಾವು ಅಣ್ಣ ತಮ್ಮರಾಗೇ ಇರ್ತೀವಿ. ಯಾವುದೇ ರೀತಿ ತೊಂದರೆ ಇಲ್ಲದಾಗ ನಾವು ನೋಡ್ಕೋತೀವಿ. ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು ಏನಿರ್ತದೆ ಇದ್ರ ಪ್ರಕಾರ ಮಾಡಬೇಕು. ಒಂದು ಇನ್ನೊಂದು ಈ ಕಮಿಟಿಯನ್ನು ಮಾಡಿರ್ತೀರಿ, ಗಣೇಶನ ಕಮಿಟಿ ಆಯಿತು, ಅವರು ರೆಸ್ಪಾನ್ಸಿಬಲ್ ತಗೊಂಡು ಯಾವುದೇ ರೀತಿಯಿಂದ ತೊಂದರೆ ಆಗಲಾರ್ದಂಗೆ ನೋಡಿಕೊಂಡು ಮೊದಲು ಅವರು ಇಂಪಾರ್ಟೆಂಟ್ ಅವ್ರು ಮಾಡಬೇಕು. ದಯವಿಟ್ಟು ರೆಸ್ಪಾನ್ಸಿಬಲ್ ತಗೊಂಡು ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಅವ್ರನ್ನೂ ನೋಡ್ಕೋಬೇಕಂತ ಹೇಳಿ ಎರಡು ಮಾತುಗಳನ್ನು ಹೇಳಿ ಇದು ಮಾಡ್ಕೊಂಡು ರಾಯಚೂರು ಜಿಲ್ಲೆಯ ಸನ್ಮಾನ್ಯ ಶ್ರೀ ಎಸ್ ಪಿ ಸಾಹೇಬ್ರೆ, ಮಾನ್ಯ ಅಡಿಷನಲ್ ಎಸ್ ಪಿ ಸಾಹೇಬ್ರೆ, ಪೊಲೀಸ್ ಅಧಿಕಾರಿಗಳು ಹೇಳಿದಾಗೆ, ಬಾಬು ಹೇಳಿದಾಗೆ ಸಿಂಧನೂರಿನಲ್ಲಿ ಯಾವ ಹಬ್ಬಗಳನ್ನು ಆಚರಣೆ ಮಾಡಿದ್ರೆ ಎಲ್ಲರೂ ಸೇರಿಕೊಂಡು ಮಾಡಿದ್ದೀವಿ. ಬಹುಶಃ 2020 ಇರಬೇಕು. ಭಾಳ ವರ್ಷಗಳ ಹಿಂದೆ ಗಣೇಶ ಹಬ್ಬದಲ್ಲಿ ಹಳೆ ಬಜಾರ್ ಮಸೀದಿಯಲ್ಲಿ ಒಂದು ಗಲಾಟೆ ಆಗಿತ್ತು. ಅದಾದ ನಂತರ ಆ ಹಳೆ ಬಜಾರ್ನಲ್ಲಿ ಮೆರವಣಿಗೆಯನ್ನು ರದ್ದು ಮಾಡಿದ್ರು. ಆಗ ಈ ಹಿಂದೂ ಮಹಾಗಣಪತಿಯವರು ಬಂದು ಅವತ್ತು 400 ಶಾಸಕರಿದ್ದಾಗ ಇಲ್ಲ ಸರ್ ನಮ್ಮ ದಯವಿಟ್ಟು ಪರವಾನಗಿಯನ್ನು ಕೊಡಿಸಿ ಅಂತ ಕೇಳಿದ್ರು. ಆಗ ಮೊಟ್ಟ ಮೊದಲು ಅವ್ರು ಮಾಡಿದ್ದೇನೆಂದರೆ ಮುಸ್ಲಿಂ ಸಮಾಜದ ಎಲ್ಲ ಮುಖಂಡರು ಕರೆಸಿದ್ರು. ಅದರಲ್ಲಿ ಜಿಲ್ಲಾಧಿಕಾರಿ ಸಾಹೇಬರು ಮುಂದೆ ಕೂತಿದ್ದಾರೆ, ಅವರು ಇದ್ರು, ನದೀಮುಲ್ಲಾ ಇದ್ರು, ಬಾಬಾ ಪಾಷಾ ಸಾಹೇಬ್ ಇದ್ರು, ಮತ್ತು ಜಮಾತೆ ಇಸ್ಲಾಮನ ಎಲ್ಲ ಮುಖಂಡರು ಸೇರಿ ಅವರು ನಮ್ಮನ್ನು ಮಂಗಳಾರತಿಯನ್ನು ಮಾಡೋದಲ್ಲ, ಮಂಗಳಾರತಿಗೆ ಬಂದರು. ಅಂದಿನ ಸಂಸಾರದ ಕಂಡೀಷನ್ಗಳವ್ರ ಜೊತೆಗೆ ಮಂಗಳಾರತಿ ಇವರು ಭಾಗವಹಿಸಿ ನಮಗೆ ಆ ಮಸೀದಿ ಮುಂದೆ ಸಿಹಿಯನ್ನು ಹಂಚಿದರು. ಮತ್ತು ಹೂವುಗಳನ್ನು ನಮ್ಮ ಮೇಲೆ ತೂರಿ ಸ್ವಾಗತ ಮಾಡಿದರು. ಹಾಗಾಗಿ ಈಗ ಇದೇನಾಗಿದೆ, ಈದ್ ಮಿಲಾದ್ 5ನೇ ತಾರೀಕಿದೆ. 6ನೇ ತಾರೀಕಿಗೆ ಹಿಂದೂ ಮಹಾಗಣಪತಿಯ ವಿಸರ್ಜನೆ ಇರೋದ್ರಿಂದ ಒಂದು ದಿವಸ ಮೊದಲು ಅವರ ಹಬ್ಬದಲ್ಲಿ ನಾವೆಲ್ಲ ಭಾಗವಹಿಸೋಣ. ನಾವು ಹೋಗಿ ಅವರಿಗೆ ಅವರ ಹಬ್ಬದಲ್ಲಿ ಸಂತೋಷದಿಂದ ನಾವು ಸಿಹಿ ಹಂಚಿ ನಾವು ಭಾಗವಹಿಸಿದರೆ ಖಂಡಿತವಾಗಿ ಅವರು ನಮ್ಮ ಹಬ್ಬವನ್ನು ಭಾಳ ಚೆನ್ನಾಗಿ ಬಂದು ಆಚರಣೆ ಮಾಡೋಣ ಅಂತೇಳಿ ನಮ್ಮ ಸಿಂಧನೂರಿನಲ್ಲಿ ಪೊಲೀಸ್ ಅಧಿಕಾರಿಗಳು ನೀವು ಇದ್ದರೂ ಅಷ್ಟೇ ಇದೆ ಅಷ್ಟು ನಾವೆಲ್ಲರೂ ನಾವು ಮ್ಯಾನೇಜ್ ಮಾಡುವಂಥ ಶಕ್ತಿ ಎರಡೂ ಸಮಾಜಕ್ಕಿದೆ ಅಂತ ನನ್ನ ಭಾವನೆ. ಹಾಗಾಗಿ ಖಂಡಿತವಾಗಿ ಎಸ್ ಪಿ ಸಾಹೇಬರು ನೀವು ಯಾವ ಟೆನ್ಷನ್ ಏನು ಬೇಡ ನೀವು. ಹಾಗಾಗಿ ಖಂಡಿತವಾಗಿ ಎರಡೂ ಹಬ್ಬಗಳನ್ನು ಭಾಳ ಶಾಂತಿಯಿಂದ ನಾವು ಆಚರಣೆ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಈ ಹಿಂದೂ ಮಹಾಗಣಪತಿಯ ಕಮಿಟಿಯ ಗೌರವಾಧ್ಯಕ್ಷರಾಗಿ ನಾನು ಮಾತುಕೊಡೋದಕ್ಕೆ ಸಿದ್ಧರಿದ್ದೇನೆ ಅನ್ನೋಂಥ ಮಾತನ್ನು ಹೇಳಿ ಎಲ್ಲರ ಮಧ್ಯೆ ನಾನು ಮಾತುಕೊಡಿಸ್ತೀನಿ. ಜೈ ಹಿಂದ್. ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆ ಹೊಂದಿರುವ ದೇಶ. ಹಲವಾರು ಭಾಷೆ, ಹಲವಾರು ಜಾತಿ ಭಾರತೀಯರು. ಅಂಥ ಭಾರತೀಯ ಸಂಸ್ಕೃತಿಯನ್ನು ಉಳಿಸುವ ಕೆಲಸ, ಬೆಳೆಸುವ ಕೆಲಸ ನಾವೆಲ್ಲರೂ ಮಾಡೋಣ. ಹಾಗೆ ಇವತ್ತು ಎಸ್ ಪಿ ಸಾಹೇಬರ ಹಾಗೂ ತಾಲೂಕು ಆಡಳಿತದಿಂದ ಶಾಂತಿ ಸಭೆಯನ್ನು ಕರೆದಿದ್ದಾರೆ. ಇವತ್ತು ದೇವನೊಬ್ಬ ನಾಮ ಹಲವಾರು ದೇವರುಗಳಿರ್ಬೋದು, ಆದರೆ ದೇವನೊಬ್ಬನೇ ನಾಮ ಬೇರೆ ಬೇರೆ ರೀತಿಯಿಂದ ಕರಿತೀವಿ ಅಂತ ಹೇಳ್ತಾ ಇವತ್ತು
ಇಡೀ ಈ 2024ರಲ್ಲಿ ಕೂಡ ರಂಜಾನ್ ಮತ್ತು ಬಸವ ಜಯಂತಿ ಒಂದೇ ದಿನ ಬಂದಿತ್ತು. ಅವಾಗೆ ಕೂಡ ಒಂದು ಒಳ್ಳೆಯ ವಾತಾವರಣ ಕೂಡ ನಮ್ಮ ಸಿಂಧೂರಲ್ಲಿ ನಿರ್ಮಾಣ ಆಯಿತು. ಎಲ್ಲರೂ ಕೂಡ ಇವತ್ತು ಹಳೆ ಬಜಾರ್ದಲ್ಲಿ ಇರ್ಬೋದು, ಜ್ಯೂಸ್ಗಳು ಕೂಡ ಮೊಕ್ಕತೆ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿದ್ರು. ಅಂತ ಸೌಹಾರ್ದತೆಯನ್ನು ಹೊಂದಿರುವಂಥ ತಾಲೂಕು ನಮ್ಮ ಸಿಂಧನೂರು ಅಂತ ಎಲ್ಲರೂ ಹೆಮ್ಮೆಯಿಂದ ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಹಾಗೆ ಇವತ್ತು ಸೌಹಾರ್ದತೆ ಮತ್ತು ಶಾಂತಿಯನ್ನು ತೋರಿಸುವಂತ ಕೆಲಸ ಇಡೀ ರಾಜ್ಯದಲ್ಲಿ ಸಿಂಧನೂರು ತಾಲೂಕು ಒಂದು ತೋರಿಸುವ ಕೆಲಸ ನಾವೆಲ್ಲರೂ ಮಾಡೋಣ ಅಂತ ಆಶಿಸ್ತಾ ಇಲ್ಲಿ ನಮ್ಮ ಮಾತನಾಡೋ ಅವಕಾಶ ಮಾಡಿಕೊಡುತ್ತಾ ಎಲ್ಲರಿಗೂ ನಮಸ್ಕರಿಸುತ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವರಿಷ್ಠ ಅಧಿಕಾರಿ ಆದಂಥ ಶ್ರೀ ಪುಟ್ಟುಮಾರವರೇ, ಭಾರತ ದೇಶ ವೈವಿಧ್ಯದಲ್ಲಿ ಏಕತೆಯನ್ನು ಹೊಂದಿರುವಂಥ ದೇಶ. ಅದರ ಜೊತೆಗೇನೆ ಭಾರತ ದೇಶ ಇನ್ನೊಂದು ಹಬ್ಬಗಳ ದೇಶ. ಹಬ್ಬ ಅಂದರೆ ನಮಗೆ ಸಂತೋಷ, ಸಂಭ್ರಮ, ಆಚರಣೆ ಇರುವುದಿಲ್ಲ, ನಾವೆಲ್ಲ ಕಾಣ್ತಾ ಇದ್ದೇವೆ. ಪ್ರತಿಯೊಂದು ಹಬ್ಬವೂ ಸಹ ತನ್ನದೇ ಆದ ಒಂದು ಹಿನ್ನೆಲೆ, ತನ್ನದೇ ಆದ ಒಂದು ಸಂದೇಶ ಕೊಡ್ತಾ ಇದ್ದೇವೆ. ಈಗ ನಾವು ಈ ಒಂದು 2 ಹಬ್ಬಗಳ ಹಿನ್ನೆಲೆಯಲ್ಲಿ ಇವತ್ತು ಈ ಶಾಂತಿ ಸಭೆ ನಡೀತಾ ಇದೆ. 27ರಿಂದ ಪ್ರಾರಂಭವಾಗಿರುವ ಗಣೇಶ ಹಬ್ಬ ಮತ್ತು 5ನೇ ಸೆಪ್ಟೆಂಬರ್ದಂದು ಆಚರಿಸಲಿರುವ ಮಿಲಾದ್ ಹಬ್ಬ. ಗಣೇಶ ಹಬ್ಬ, ಗಣೇಶನಿಗೆ ನಾವು ಇನ್ನೊಂದು ವಿಘ್ನ ನಿವಾರಕವನ್ನು ಕರಿತಾ ಇದ್ದೇವೆ. ಈ ಒಂದು ಹಬ್ಬದ ಮೂಲಕ ಸಮಾಜದಲ್ಲಿರುವಂಥ ವಿಘ್ನಗಳ ನಿವಾರಣೆಗಾಗಿ ನಾವು ಭಾವನೆಯಲ್ಲಿ ಪ್ರಾರ್ಥನೆ ಇದ್ದೇವೆ. ಇದು ಸಾಮೂಹಿಕವಾಗಿ ಸಾಮಾಜಿಕವಾಗಿ ಮಾಡುವಂಥ ಕೆಲಸ. ನನ್ನ ಅರಿವಿಗೆ ಈ ವಿಘ್ನ ನಿವಾರಕದಲ್ಲಿ ವೈಯಕ್ತಿಕವಾಗಿ ಒಬ್ಬೊಬ್ಬರು ನಾವು ಪ್ರಾರ್ಥಿಸಬೇಕಾಗಿದೆ. ನನ್ನಲ್ಲಿರುವಂಥ ವಿಘ್ನಗಳನ್ನು, ಅದು ಮೋಹ ಆಗಿರೋದು, ಮತ್ಸರವಾಗಿರುವುದು, ಅಸೂಯೆ ಆಗಿರೋದು, ಕ್ರೋಧವಾಗಿರೋದು, ಈ ವಿಘ್ನಗಳನ್ನು ನಿವಾರಣೆ ಮಾಡಲು ನಾವು ಈ ಒಂದು ಹಬ್ಬದ ಮೂಲಕ ನಾವು ಪಡೆಯಬೇಕಾಗಿದೆ. ಹಬ್ಬಗಳನ್ನು ಬಹಳ ಇವತ್ತು ನಾವು ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಆದರೆ ನಾನೊಂದು ನನ್ನಲ್ಲೊಂದು ಅಳಲು ಏನಂದ್ರೆ, ಆಚರಣೆಗೆ ಸೀಮಿತ ಆಗಿದ್ದೀವಿ ಅನ್ನೋದು ನಾನು ಸಮಾಜದಲ್ಲಿ ಕಾಣ್ತಾ ಇದ್ದೇನೆ. ಹಬ್ಬಗಳ ಹಿನ್ನೆಲೆ ಅನುಸರಣೆ ಏನು ಅದು ಸಂದೇಶ ನೀಡುತ್ತದೆ, ಅದರಿಂದ ನಮ್ಮ ಜೀವನ ಬದಲಾಗಬೇಕು. ನಾನು ಇಲ್ಲಿ ಸೇರೋದ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋದೇ ವಿಶೇಷವಾಗಿ ಯುವಕರಲ್ಲಿ ಕೇಳ್ತಾ ಇದ್ದೇನೆ. ಈ ಒಂದು ಹಬ್ಬಗಳ ಮುಖಾಂತರ ನನ್ನಲ್ಲಿ ಸಿಟ್ಟಿರ್ಬೋದು, ಕ್ರೋಧ ಇರ್ಬೋದು, ಹಸಿ ಇರೋದು, ಇದಕ್ಕೆ ತಿಲಾಂಜಲಿ ನೀಡುವಂತ ಒಂದು ಪ್ರಯತ್ನೆ ನಾವು ಮಾಡಬೇಕು. ಅವಾಗ ಈ ಹಬ್ಬಗಳಿಗೆ ಒಂದು ನಿಜವಾದ ಅರ್ಥ ಬರಲಿಕ್ಕೆ ಸಾಧ್ಯ ಇದೆ. ಅದೇ ಈ ರೀತಿಯಾಗಿ ಪ್ರವಾದಿ ಅವರ ಜನ್ಮದಿನಾಂಕ 5ನೇ ತಾರೀಕು ಸೆಪ್ಟೆಂಬರ್ ಮಾಡ್ತಾ ಇದ್ದೇವೆ. ಪ್ರವಾದಿ ಅವರು ಇಡೀ ಜಗತ್ತಿಗೆ ಕೊನೆಯ ಪ್ರವಾದಿಗಳು, ದೇವರಿಂದ ಕಳಿಸಲ್ಪಟ್ಟ ಕೊನೆಯ ಪ್ರವಾದಿಗಳು, ಇಡೀ ಜಗತ್ತಿಗೆ ಭಾರತದ ಸಂದೇಶವನ್ನು ಸಾರಿದರು. ಅವರು ಹೇಳ್ತಾರೆ, ನೆರೆಯವನು ಹಸಿದಿರುವಾಗ ನೀನು ಹೊಟ್ಟೆ ತುಂಬಿ ಮಲಗಿದರೆ ನೀನು ಮುಸ್ಲಿಂ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ. ಅದೇ ರೀತಿ ಇನ್ನೊಂದು ವಚನದಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಕೈ ನಿನ್ನ ಬಾಯಿಂದ ನೀನು ಯಾರಿಗಾದರೂ ಕಷ್ಟಪಟ್ಟಿದ್ದಾದರೆ, ತೊಂದರೆ ಕೊಟ್ಟದಾದರೆ ನೀನು ವಿಶ್ವಾಸ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ಇನ್ನೊಂದು ವಚನದಲ್ಲಿ ಹೇಳ್ತಾ ಇದ್ದಾರೆ, ಅನಾಥ ಮಗು ನಿನ್ನ ಮಗನ ಜೊತೆಗೆ, ನಿನ್ನ ಪುಟ್ಟ ಮಗನ ಜೊತೆಗೆ ಇರುವಾಗ, ಅನಾಥ ಮಗು ನಿನ್ನ ಮಗನಿಗೆ ಇರುವಾಗ ನಿನ್ನ ಮಗನಿಗೆ ಸಹ ಪ್ರೀತಿಯಿಂದ ತಲೆ ಮೇಲೆ ಕೈ ಆಡಿಸಬೇಡ. ಆ ಅನಾಥ ಮಗುವಿಗೆ ನೋವಾಗಬಹುದು. ನನ್ನ ತಂದೆ ಇದ್ರೆ ನಮಗೆ ಈ ರೀತಿ ಪ್ರೀತಿ ಬಂದ್ರೆ ಕೊಡ್ಬೋದಿತ್ತಲ್ಲ ಅಂತೇಳಿ ಇಷ್ಟೊಂದು ಸೂಕ್ಷ್ಮತೆಯನ್ನು ನಾವು ಮಾಡ್ತಿದ್ವಿ ಈ ಸಂದೇಶಗಳಲ್ಲಿ. ಅದಕ್ಕಾಗಿ ಈ ಒಂದು ಹಬ್ಬಗಳನ್ನು ಹಿನ್ನೆಲೆಯಿಂದ ಹಚ್ಚಿಕೊಂಡು ನಾವು ನಡೆದಾಗ ಇಂಥ ಈ ಪೊಲೀಸರವರಿಗೆ ತೊಂದರೆ ಕೊಡುವಂಥ ವ್ಯವಸ್ಥೆಯಲ್ಲಿ ಶಾಂತಿ ಸಭೆಯ ವ್ಯವಸ್ಥೆ ಬೇಕಾಗಿ ಅಂತ ನನ್ನ ಅಭಿಪ್ರಾಯ. ಅದು ಸಮಾಜದಲ್ಲಿ ಎಲ್ಲ ಸಮಾಜದಲ್ಲಿ ಆಗಬೇಕಾಗಿದೆ. ಅದಕ್ಕಾಗಿ ಹಿರಿಯರೇ, ನಾವು ಧಾರ್ಮಿಕ ವಿಷಯದಲ್ಲಿ
ನಮ್ಗಿಂತ ಮೇಲಿರೋರನ್ನು ನೋಡಲಿಕ್ಕೆ ನಾವು ಒಬ್ಬ ಬಹಳ ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ಪೂಜೆ ಮಾಡ್ತಿದ್ದಾನೆ, ನಮಾಜ್ ಮಾಡ್ತಾನೆ, ಅವನನ್ನ ತಿಳ್ಕೋಬೇಕು. ಲೌಕಿಕ ವಿಷಯದಲ್ಲಿ ನಮ್ಮಕ್ಕಿಂತ ಕೆಳಗೆ ಬೆಲೆ. ಇವತ್ತು ದೇವರು ನನಗೆ ಒಂದು ಒಳ್ಳೆ ಬೆಲೆಗಿಟ್ಟಿದ್ದಾನಂದ್ರೆ ನಾನು ಮುಗಿಸ್ಕೊಂಡು ಹೋಗಿ ನನ್ನನ್ನು ನಾನು ತಿಳಿದುಕೊಟ್ಟು ನನ್ನ ಆನಂದಿಸಿದವನ್ನು ನೋಡಬೇಕಾಗಿಲ್ಲ. ಅವಾಗ ನನ್ನ ಜೀವನದ ನೈತಿಕತೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ನಮ್ಮ ಆಚರಣೆಯಲ್ಲಿ ಶ್ರದ್ಧೆ ಬರಬೇಕು, ಸ್ಪರ್ಧೆ ಬೇಡ. ಈ ಧಾರ್ಮಿಕ ಆಚರಣೆಗಳು ಶ್ರದ್ಧೆಗೆ ಮೂಲ, ಅದರ ಆತ್ಮೀಯ ಶ್ರದ್ಧೆ, ಇದರಲ್ಲಿ ಸ್ಪರ್ಧೆ ಬೇಡ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಒಟ್ಟಿನ ಆಚರಣೆ ಮಾಡಿದಾಗ ಒಂದು ಶಾಂತಿ ತೋಟ ಅನ್ನೋದ ಅದು ಇನ್ನಷ್ಟು ಹೂಗಳ ಒಂದು ತೋಟದಲ್ಲೇ ಆಡಲಿಕ್ಕೆ ಸಾಧ್ಯವಿದೆ. ಆ ರೀತಿಯಲ್ಲಿ ನಾವು ಮುನ್ನಡೆಯೋಣ ಅಂತ ಹೇಳಿ ಎಲ್ಲರಿಗೆ ಧನ್ಯವಾದ ಹೇಳಿ ನಾನು ಗಣೇಶಾಚರಣೆ ಮಾಡುವಂಥ ಸ್ನೇಹಿತರೆಲ್ಲ ತಮ್ಮಲ್ಲಿ ವಿನಂತಿಸಿದ್ದೀನಿ. ಎಲ್ಲಿವರೆಗೆ ನಾವು ಇತಿಹಾಸನ ಅರ್ಥಕೊಳ್ಳಲ್ಲ, ನಾವು ಕೂಡ ಇತಿಹಾಸ ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ವತಂತ್ರೋತ್ಸವ ಪಡೆದಿರುವಂಥದ್ದು ಈಗ ಆಗಸ್ಟ್ ತಿಂಗಳ, ಈ ತಿಂಗಳಲ್ಲೇ ನಾವು 2 ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಒಂದು ತಮ್ಮನ್ನು ಗಮನಕ್ಕಿರಲಿ, ಮೊದಲು ಒಂದೆರಡು ನಿಮಿಷ ಹೆಚ್ಚಿಗೆ ತಗೊಳ್ತೀನಿ, ಒಂದಿಷ್ಟು ವಿಚಾರ ವಿನಿಮಯ ಮಾಡಿಕೊಳ್ಳಬೇಕಂತಷ್ಟೇ. ಗಣೇಶೋತ್ಸವ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಕೆಲವು ಮನೆತನಗಳಲ್ಲಿ ಅಥವಾ ಸೀಮಿತವಾಗಿ ಕೆಲವು ಪರ್ಟಿಕ್ಯುಲರ್ ಕಮ್ಯುನಿಟಿಗಳಲ್ಲಿ ಮನೆಗಳಲ್ಲಷ್ಟೇ ಆಚರಣೆ ಆಗ್ತಿತ್ತು. ದೇಶದಲ್ಲಿ ಆಚರಣೆ ಮಾಡಲಿಕ್ಕೆ ಆರಂಭ ಮಾಡಿರುವಂಥದ್ದು ಬಾಲಗಂಗಾಧರದಲ್ಲಿ. ಇದು ಕೇವಲ ಹಿಂದೂಗಳ ಹಬ್ಬ ಅಲ್ಲ, ಇದು ಭಾರತೀಯರ ಹಬ್ಬ. ಆಗಿನ ಒಂದು ಸಂದರ್ಭದಲ್ಲಿ ಬ್ರಿಟಿಷರು ಒಂದೆಡೆ ಭಾರತೀಯರು ಹೋರಾಟಗಳನ್ನು ಸೇರಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ದಿಲ್ಲ. ತಿಲಕರು ಕಂಡುಕೊಂಡಂತಹ ಒಂದು ಲಾಜಿಕ್ ಏನಂತಂದ್ರೆ, ಗಣೇಶ ಆಚರಣೆಯ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಭಾರತೀಯರನ್ನೆಲ್ಲ ಒಂದು ಕಡೆ ಕೂಡಿಸಿಕೊಂಡು ಸ್ವತಂತ್ರೋತ್ಸವದ ಸಂದೇಶವನ್ನು ಕೊಡಬೇಕು, ಸ್ವತಂತ್ರ ಚಳವಳಿಯ ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ಈ ಹಬ್ಬನ ಸಾರ್ವತ್ರಿಕವಾಗಿ ಪ್ರಪ್ರಥಮವಾಗಿ ಪುಣೆಯಲ್ಲಿ ಆರಂಭಿಸಿದೆ. ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಯ್ತಂತಂದ್ರೆ, ಸ್ವರಾಜ್, ಉಪ್ಪಿನ ಸತ್ಯಾಗ್ರಹ, ಸಂಪೂರ್ಣ ಸ್ವರಾಜ್, ನಮಗೆಲ್ಲರಿಗೂ ಒಂದು ತಿಳುವಳಿಕೆ ಗಾಂಧಿಯಿಂದ ಇದು ಆರಂಭ ಆಗಿದೆ ಅಂತೇಳಿ. ಒಂದು ಕಡೆ ಗಾಂಧಿಯವರು ಕೂಡ ಬಂದಿದ್ದಾರೆ, ಇವೇನು ಸಂಪೂರ್ಣ ಸ್ವರಾಜು, ಸಂಪೂರ್ಣ ಸ್ವಾತಂತ್ರ್ಯ ಅಂಬೋದು ತಿಲಕರಿಂದ ನೇತೃತ್ವದಲ್ಲಿ ಹಾಗೂ ನಮ್ಮ ಸಿಂಧನೂರಿನ DYSP ಅವರು ಮತ್ತು ಈ ಹಬ್ಬಕ್ಕೆ ಪೀಸ್ ಕ್ಲಬ್ ಮೀಟಿಂಗಿಗೆ ಇಷ್ಟೊಂದು ಜನ ಬಂದಿದ್ದಕ್ಕೆ ನಾನು ಈ ಜನಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಕೊಡ್ತಾ ಇದ್ದೀನಿ. ಯಾಕಂದರೆ ವೇದಿಕೆ ಮೇಲೆ ನಮ್ಮ ಹುಸೇನ್ ಸಾಹೇಬ್ ಅವರು ಪ್ರವಾದಿ ಮೊಹಮ್ಮದರ ಬಗ್ಗೆ, ಬಸವಣ್ಣನ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ರು. ಯಾಕಂದರೆ 20ನೇ ಶತಮಾನದಲ್ಲಿ ಬಸವಣ್ಣವರು ಏನು ಹೇಳಿದ್ರು, ಈಗಿನಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಅದನ್ನೇ ಹೇಳಿದ್ದಾರೆ. ಆದರೆ ಈಗಿನ ಯುವ ಪೀಳಿಗೆ ಹೆಂಗಿದೆ ಅಂದರೆ, ತಾವು ಏನು ಮಾಡ್ಕೊಂಬೋದು ಅವರಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ದಯವಿಟ್ಟು ಈಗೇನು ಹಿರಿಯರು ಹೇಳಿರುವ ಪ್ರಕಾರ ದಯವಿಟ್ಟು ಈ ನಮ್ಮ ಜಿಲ್ಲಾಧಿ ಪಾಷಾ ಇರ್ಬೋದು, ನಮ್ಮ ಅರುಣ್ ಪಾಷಾ ಜಾಗೀರ್ದಾರ್ ಇರ್ಬೋದು, ಹೋದ ಸಲ ನಾವೆಲ್ಲ ಗಣಪನ ಕಳಿಸ್ಬೇಕಾದ್ರೆ ಎಲ್ಲರಿಗೂ ಸಿಹಿ ಹಂಚಿ ಎಲ್ಲರ ಜೊತೆಗೆ ಅನ್ಯೋನ್ಯವಾಗಿ ಮೆರವಣಿಗೆ ಮಾಡುವ ಮುಖಾಂತರ ಸಿನ್ನೂರು ಕೀರ್ತಿಯನ್ನು ಆರಿಸಿರುವಂಥ ಯಾವುದಾದ್ರೂ ತಾಲೂಕಿದ್ರೆ ಅದು ನಮ್ಮ ಸಿನ್ನೂರು ತಾಲೂಕು. ಯಾಕಂದರೆ ಯಾವ ಗಲಾಟೆಗೆ ಅವಕಾಶನೇ ಇಲ್ಲ. ಆದರೆ ಯಾರ ಗಲಾಟೆ ಮಾಡೋದು ಅಂತ ಹೇಳಿಲ್ಲ, ಎಲ್ಲೇ ಒಬ್ಬರು ಮಾಡೋದಕ್ಕೆ ಇಡೀ ಸಮಾಜಕ್ಕೆ ಅದು ಕೆಟ್ಟ ಹೆಸರು ಬರ್ತಂಬುದನ್ನು ಇಲ್ಲಿ ಕೂತಿರುವಂಥ ಯುವಕರು ಅರ್ಥ ಮಾಡಿಕೊಂಡು ಸಾಕಂತ ನನ್ನ ಅನಿಸಿಕೆ. ಯಾಕಂದರೆ ನಾವೇನು ಇರ್ತೀವಿ ಮುಂದೆ ನಿಂತ್ಕೊಂಡು ಎಲ್ಲೇ ಯಾವನ ಒಂದು ಮಾಡಿದದಕ್ಕೆ ಇಡೀ ಸಮಾಜಕ್ಕೆ ಕಳಂಕ ತರುವಂಥ ಕೆಲಸ ದಯವಿಟ್ಟು ಮಾಡಬೇಕಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಮತ್ತು ಅದರ ಜೊತೆಯಲ್ಲಿ ಕೂಡ ನಾನು SP ಅವರ ನೇತೃತ್ವದಲ್ಲಿ ನನ್ನ ಒಂದು ಚಿಕ್ಕ ಮನವಿ, ಕೆಲವು ಹಳ್ಳಿಗಳಲ್ಲಿ ಕೂಡ ಗಲಾಟೆ ಆದರೆ ಗಣೇಶನ ಕೂಡಿಸಬಾರ್ದು, ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಕೇಳಿದ್ದೀನಿ. ದಯವಿಟ್ಟು ನಾನು ಜನಗಳ ಪರವಾಗಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಗಣೇಶಗಳಿರ್ಬೋದು ಬೇರೆ ಬೇರೆ ಗ್ರಾಮಗಳಲ್ಲಿ ದಯವಿಟ್ಟು ತಾವು ಪರ್ಮಿಷನ್ ಕೊಡುವಂಥ ಕೆಲಸ ಆಗಲಿ. ಯಾರಿಗೆ ಇರುವಂಥ ಯುವಕರು
ಗಲಾಟೆ ಮಾಡಲಾರ್ದೇ ಗಣೇಶರನ್ನು ಕಳಿಸುವಂಥ ಕೆಲಸ ಆಗಲಿ. ಮತ್ತು ಅವತ್ತಿನ ದಿವಸ ಎಲ್ಲ 5ನೇ ತಾರೀಕಿಗೆ ಏನು ಈದ್ ಮಿಲಾದಿಗೆ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರು. ಅದೇ ರೀತಿ ಕೂಡ ಈ ವರ್ಷವೂ ಕೂಡ ಎಲ್ಲರೂ ಈಗ ನಮ್ಮ ನದಿ ಮುಂದೆ ಇರ್ಬೋದು, ನಮ್ಮ ಬಾಬರ್ ಪಾಷರು, ಹುಸೇನ್ ಸಾಹೇಬರಿಗೆ ನಾವೆಲ್ಲರೂ ಭಾರತೀಯವೆಂಬುದು ನಮ್ಮ ಮನಸ್ಸಿನಲ್ಲಿ ಇದ್ದರೆ ಸಾಕು ಅಂತೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಳ ಟೈಮ್ ತಗೊಂಡಿದ್ದೀವಿ ಅಂತೇಳಿ. ಅದಕ್ಕೆ ಎಲ್ಲ ನಮ್ಮ ಯುವಕರು ದಯವಿಟ್ಟು ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಪೊಲೀಸರು ಕೊಟ್ಟಿರುವಂಥ ಈಗ 22 ಕಂಡೀಷನ್ ಕೊಟ್ಟಿದ್ದಾರಲ್ಲಿ ಅದರಲ್ಲಿ ಎಲ್ಲರೂ ಅನುಸರಿಸುವಂಥ ಕೆಲಸ ಮಾಡಲಿ ಅಂತೇಳಿ ಆಶಿಸಿ ನಾನು ಮತ್ತೊಮ್ಮೆ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೆ ವಂದಿಸಿ ಮತ್ತು ಗಣೇಶ ಮತ್ತು ಈದ್ ಮಿಲಾದ್ SP ಸರ್ ಅವರೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಪಕ್ಷಗಳ ಮುಖಂಡರೇ ಮತ್ತು ಇಂಥ ಅತಿ ದೊಡ್ಡ ಶಾಂತಿ ಸಭೆಯನ್ನು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ಅಂದರೆ ಪೊಲೀಸರು ಕೊಟ್ಟ ಕರೆಗೆ ಎಲ್ಲರೂ ಸಹ ಬಂದಿದ್ದಾರೆ. ವಿಶೇಷವಾಗಿ ಎಲ್ಲ ಸಾರ್ವಜನಿಕರಿಗೂ ಮತ್ತು ಎಲ್ಲ ಸಮಾಜದ ಮುಖಂಡರಿಗೂ ಒಂದು ವಿಶೇಷ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನೀವೆಲ್ಲ ಈ ಸಂಖ್ಯೆಯಲ್ಲಿ ಬಂದಿದ್ದೀರಿ ಅಂದರೆ ಅವ್ರು ಕೊಟ್ಟರೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಅನ್ನು ಫಾಲೋ ಮಾಡ್ತೀರಿ ಅಂತ ನಾವು ಭಾವಿಸ್ತೀವಿ. ಸೊ ಈಗಾಗಲೇ ಮಾತಾಡೋ ಎಲ್ಲ ಅನೇಕ ಮುಖಂಡರು ಅದೇ ಮಾತು ಹೇಳಿದ್ರು. ನಮ್ಮ ತಾಲೂಕಲ್ಲಿ ಎಲ್ಲ 95% ಶಾಂತಿ ಸಾಮರಸ್ಯತೆ ನಡೀತಿದೆ. ಅಲ್ಲೊಂದು ಇಲ್ಲೊಂದು ಘಟನೆಗಳು ಹಳ್ಳಿಯಲ್ಲಿ ಆಗಿರ್ಬೋದು, ನಗರದಲ್ಲಿ ಆಗಿರ್ಬೋದು, ಯಾರೋ ತಮಗೆ ಅರಿವಿಲ್ಲದೆ ಅಥವಾ ಯುವಕರು ಬೇರೆ ಬೇರೆ ಒಂದು ಪ್ರಚೋದನೆಗೆ ಒಳಗಾಗಿ ಒಂದಿಷ್ಟು ಸಣ್ಣ ಪುಟ್ಟ ಘಟನೆಗಳು ನಡೆದಿರಬಹುದು. ಅವೆಂತ ಯಾವ ಅಹಿತಕರ ಘಟನೆಗಳು ಸಹ ಈ ಸತಿ ಹಬ್ಬದಲ್ಲಿ, ಅದು ಗಣೇಶ ಹಬ್ಬ ಆಗಿರ್ಬೋದು, ಈದ್ ಮಿಲಾದ್ ಆಗಿರ್ಬೋದು, ಯಾವುದೇ ಹಬ್ಬದಲ್ಲೂ ಆಗಬಾರದು ಅಂತಕ್ಕಂಥದ್ದು ನಮ್ಮದು ಮನವಿ. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಯಾವ ರೀತಿ ಸಿದ್ಧತೆಗಳು ಬೇಕು ಅದನ್ನು ಪೊಲೀಸ್ ಇಲಾಖೆ ಹಾಗೂ ತಾಲೂಕು ಆಡಳಿತ ಮಾಡಿಕೊಂಡಿದೆ. ಎಲ್ಲರೂ ಸಹ ಆಚರಣೆಯಲ್ಲಿ ಹಿರಿಯರು ಆಗಲಿ, ವಿಶೇಷವಾಗಿ ಯುವಕರು ಯಾರೂ ಸಹ ಒಂದು ಇತಿಮಿತಿಯಲ್ಲಿ ಸಂತೋಷ ಸಡಗರದಿಂದ ವಿಜೃಂಭಣೆಯಿಂದ ಹಬ್ಬ ಆಚರಿಸೋಣ. ಹಬ್ಬ ವಿಕೃತಿ ಆಗಬಾರ್ದು, ಅದೊಂದು ರೀತಿ ಸಂಭ್ರಮವಾಗಿರಬೇಕು. ಯಾವುದೇ ಹಬ್ಬ ಇರಲಿ ಆ ಸಂಭ್ರಮವನ್ನು ನಾವು ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಆಚರಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರೂ ಸಹ ಕಾನೂನು ಸುವ್ಯವಸ್ಥೆನ ಫಾಲೋ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಅಂತಂದರೆ ನಾವು ಇವತ್ತು ಒಂದು ಶಾಂತಿ ಸಭೆಯನ್ನು ಮಾಡ್ತೇವೆ. ಆ ಶಾಂತಿ ಸಭೆಗೆ ಹಾಳು ಮಾಡೋದಿಲ್ಲ ಅನ್ನೋ ಭಾವನೆ ನಮಗೆ ಕಾಣ್ತಾ ಇದೆ. ನಮ್ಮ ಅಧಿಕಾರಿಗಳು ಹೇಳ್ತಿದ್ರು, ನಾನು ಹೊಸಪ ಇದ್ದೀನಿ, ಹಾಗಾಗಿ ಅಧಿಕಾರಿಗಳು ಹೇಗೆ ಊರಿನ ಬಗ್ಗೆಯನ್ನು ಕೇಳಿದಾಗ ಈ ಊರಿನ ಜನ ಶಾಂತಿಯುತ ಮತ್ತು ಸೌಹಾರ್ದ ರೀತಿಯಲ್ಲಿ ಇದ್ದಾರೆ ಅಂತ ಏನು ಸಮಸ್ಯೆ ಇಲ್ಲ. ಆದರೆ ಹಿಂದಿನ ಏನೇ ಕೆಟ್ಟ ಘಟನೆಗಳಾಗಿದ್ದರೆ ಅದನ್ನು ಜ್ಞಾಪಕದಲ್ಲಿ ಇಡದೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಳ್ಳೆಯದಾಗಿ ಹೋಗುವಂತೆ ಯೋಚನೆ ಮಾಡಬೇಕಾಗಿ ನಮ್ಮ ಪೊಲೀಸ್ ಇಲಾಖೆಯಿಂದ ನಾನು ಕೇಳಿಕೊಳ್ತೀನಿ. ಇವಾಗ ಗಣಪತಿ ಬಗ್ಗೆ ಮತ್ತೀಗ 2 ಹಬ್ಬಗಳು ಬಂದಿವೆ. 2 ಹಬ್ಬಗಳು ವಿಜೃಂಭಣೆಯಿಂದ ನಡೆಸುವಂತಹ ಹಬ್ಬಗಳು. ಅದು ವರ್ಷಕ್ಕೆ ಒಂದ್ಸರಿ ಬರುತ್ತೆ. ಹಾಗಾಗಿ ಅದನ್ನು ಎಲ್ಲರೂ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಏನೇ ವಿಜೃಂಭಣೆಯಿಂದ ಮಾಡಿದರೂ ಸಹ ಅದು ಯಾರಿಗೂ ನಾವು ತರದೇ ಇರುವಂತಹ ಘಟನೆಗಳು ಆಗ್ತವೆ. ಯಾವುದೇ ಹಬ್ಬಗಳಾದರೂ ಸಹ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ನೋಡಿಕೊಂಡು ಹಬ್ಬನ ಮಾಡಬೇಕಾಗುತ್ತೆ. ಇವಾಗ ಇಲ್ಲಿರೋರೆಲ್ಲ ತುಂಬ ಜನ ವಯಸ್ಸಾದವರಿದ್ದಾರೆ. ಅವರಿಗೆ ಈ 15-20 ವರ್ಷಗಳ ಹಿಂದೆ ಈದ್ ಮಿಲಾದ್ ಆಗಲಿ, ಗಣಪತಿ ಹಬ್ಬ ಆಗಲಿ ಏನು ನಡೀತಾ ಇತ್ತು, ಮತ್ತು 20 ವರ್ಷಗಳ ನಂತರ ಯಾವ ರೀತಿ ಬದಲಾವಣೆ ಆಗಿದೆ ಅಂತ ಹೇಳಿ ನೀವೇ ನಿಮ್ಮನ್ನು ಯೋಚನೆ ಮಾಡಿಕೊಂಡ್ರೆ ಯಾವ ರೀತಿ ಆಗಿದೆ ಬದಲಾವಣೆ ಅಂತ ಅನ್ನಿಸ್ತದೆ. ಮೊದಲು ನಡೀತಾ ಇದ್ದಂತಹ ಮೆರವಣಿಗೆ ಅದನ್ನ ವೈಭವನೇ ಬೇರೆ, ಈಗಿನ ವೈಭವ ಬೇರೆ ರೀತಿ ಆಗ್ತಾ ಇದೆ. ಹಾಗಾಗಿ ನಮ್ಮ ಸಂಸ್ಕೃತಿ ಮತ್ತು ಮುಂದೆ ಅದು ಉಳಿಬೇಕು ಅಂತಂದರೆ ನಾವು ಒಂದು ಹೊಸ ಮಾದರಿಯನ್ನಾಗಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಹಿರಿಯರು ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿ ಕಳಕಳಿ ಮಾಡಬೇಕು. ನಂತರ ಪ್ರತಿಷ್ಠಾಪನೆ, ಈ ಗಣಪತಿ ಪ್ರತಿಷ್ಠಾಪನೆ, ಮೆರವಣಿಗೆ ಮತ್ತು ವಿಸರ್ಜನೆ ಈ ಸಮಯದಲ್ಲಿ ತಾವು ದಯವಿಟ್ಟು ಈಗ ಎಲ್ಲರೂ ಹೇಳ್ತಾರೆ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿಂದ ಕರೆಂಟನ್ನು ಕೊಡ್ತಾರೆ ಅಂತ ಹೇಳಿ. ಈ ಕರೆಂಟು ಯಾವುದೇ ರೀತಿಯಾದ ತೊಂದರೆ ಆಗಲ್ಲ, 99% ತೊಂದರೆ ಆಗಲ್ಲ. ಆದರೆ 1% ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಯಾರು ಆರೋಗ್ಯದಲ್ಲಿದ್ದರೆ ಅವರು ದಯವಿಟ್ಟು ಆ ಬೆಳಕಿನ ವ್ಯವಸ್ಥೆಯನ್ನು ಮಾಡಬೇಕು. ಅದ್ರ ಜೊತೆಗೆ ಮತ್ತೆ ಈಗ ಏನು ಇಷ್ಟೊಂದು ಊರಿನಲ್ಲಿ ವೈಭವದಿಂದ, ಖುಷಿಯಿಂದ, ಶಾಂತಿಯಿಂದ ಕಾರ್ಯಕ್ರಮಗಳು ನಡೀತವೆ.
ಆದರೆ ಅದನ್ನು ಕೆಡಿಸಲಿಕ್ಕೆ ಏನು ಸಾವಿರ ಜನ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಜನ ಅದನ್ನು ತೊಂದರೆ ಮಾಡಲಿಕ್ಕೆ ಇರ್ತಾರೆ. ಆದರೆ ಅವರೆಲ್ಲರೂ ನಿಮ್ಮ ಮಧ್ಯದಲ್ಲೇ ಇರ್ತಾರೆ. ಹಾಗಾಗಿ ಅಂತ ಆ ಸೌಂಡಿಂದ ಮನೆಗಳಲ್ಲಿ ವಯಸ್ಸಾದವರು ಇರ್ತಾರೆ, ಮಕ್ಕಳು ಇರ್ತಾರೆ, ಗರ್ಭಿಣಿಯರಿರ್ತಾರೆ, ಬಾಣತಿಯರಿರ್ತಾರೆ. ಆ ಸೌಂಡಿಂದ ಅವ್ರು ಯಾರು ನೋವಾಗಬಾರ್ದು. ಅದಲ್ಲದೆ ನಾವು ಚೆನ್ನಾಗಿದ್ದೀವಲ್ಲ, ನಮಗೇನು ಆಗಲ್ಲ, ಆ ಭಾವನೆ ಬೇಡ. ಆ ಸೌಂಡಿಂದ ಯಾರ ಕಿವಿ ಬೇಕಾದ್ರೆ ಹೋಗ್ಬೋದು. ಇವಾಗ ಚಿಕ್ಕ ಮಕ್ಕಳು ಅವರಿಗೆ ಗೊತ್ತೇ ಆಗಲ್ಲ. ಈಗ ಏನಾದ್ರು ಆ ಸೌಂಡ್ ಬಂದು ಕಿವಿ ಹಾಳಾಯಿತು ಅಂತಂದರೆ ಅವರಿಗೆ ಗೊತ್ತೇ ಆಗಲ್ಲ. ಎಲ್ಲಿವರೆಗೆ ಅವರಿಗೆ ಮಾತಾಡಲ್ಲ ಅಲ್ಲಿವರೆಗೆ ಇವ್ರಿಗೆ ಏನಾಗಿದೆ ಅಂತಲೇ ಗೊತ್ತಾಗೋದಿಲ್ಲ. ಹಾಗಾಗಿ ದಯವಿಟ್ಟು ಯಾವುದೇ ಮೆರವಣಿಗೆ ಇರಲಿ, ಯಾವುದೇ ಕಲಾತಂಡಗಳಿರಲಿ, ಮನೋರಂಜನೆ ಇರಲಿ, ಅದು ಯಾರಿಗೂ ಸಹ ತೊಂದರೆ ಆಗದ ರೀತಿಯಲ್ಲಿ ಅದನ್ನು ನಾವು ಬಳಕೆ ಮಾಡಬೇಕಾಗಿ ಕೋರಿದ್ದೀವಿ. ಹಾಗೆ ಇನ್ನು ಇಲ್ಲಿ ಬಂದಂತಹ ವೇದಿಕೆಯ ಮೇಲಿರುವಂತಹ ಅನೇಕ ಗಣ್ಯರು ಈ ವಿಷಯದಲ್ಲಿ ಗಣಪತಿ ಮತ್ತು ಮೌನಂ ಈದ್ ಮಿಲಾದ್ ಬಗ್ಗೆ ಮಾತಾಡಿದರೆ ಅವ್ರ ಮಾತುಗಳನ್ನೇ ನೋಡಿದ್ರೆ ಮತ್ತು ನೀವು ಇಷ್ಟ ಸೇರಿರೋದು ನೋಡಿದರೆ ಇದು ಯಾವುದೇ ರೀತಿಯಾದಂತಹ ಕೆಟ್ಟ ಘಟನೆಗಳಿಗೆ ಕಾರಣ ಆಗಿಲ್ಲ. ಅದನ್ನೆಲ್ಲ ಲೀಡರ್ಗಳು ಮತ್ತು ಸಾರ್ವಜನಿಕ ಬಂಧುಗಳು ಅದನ್ನು ನಿರ್ವಹಿಸಲಿ ಅಂತ ಹೇಳಿ ಹೇಳ್ತಾ, ಮತ್ತು ಮುಂದಿನ ದಿನಗಳಲ್ಲಿ ಬರುವಂತಹ ಗಣಪತಿ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬಗಳಿಗೆ ಎಲ್ಲರಿಗೂ ಶುಭ ಕೋರ್ತಾ